ನಮಸ್ಕಾರ ಸ್ನೇಹಿತರೆ. IPL 2024 ಮುಗಿದ ತಕ್ಷಣ ಈಗ ಭಾರತ ತಂಡ ಮಹತ್ವದ T20 ವಿಶ್ವಕಪ್ಗಾಗಿ ಸಜ್ಜಾಗುತ್ತಿದೆ. ಈಗಾಗಲೇ ಬಹುತೇಕ ಟೀಂ ಇಂಡಿಯಾದ ಆಟಗಾರರು ಅಮೆರಿಕಾಗೆ ತೆರಳಿ ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ. ಇದೇ ಜೂನ್ 1ರಿಂದ ಮಹತ್ವದ T20 ವಿಶ್ವಕಪ್ ಶುರುವಾಗಲಿದ್ದು, ಕಳೆದ 11 ವರ್ಷಗಳಿಂದ ICC ಟ್ರೋಫಿಗಾಗಿ ಕಾಯುತ್ತಿದ್ದ ಭಾರತ ತಂಡಕ್ಕೆ ಈ ವಿಶ್ವಕಪ್ ತುಂಬಾನೇ ಇಂಪಾರ್ಟೆಂಟ್ ಆಗಲಿದೆ. ಕಳೆದ ಕೆಲ ತಿಂಗಳುಗಳ ಹಿಂದಷ್ಟೇ ಭಾರತ ತಂಡ ಏಕದಿನ ವಿಶ್ವಕಪ್ನಲ್ಲಿ ಫೈನಲ್ ತನಕ ಹೋಗಿ ಆಸ್ಟ್ರೇಲಿಯಾ ವಿರುದ್ಧ ಸೋಲನ್ನು ಅನುಭವಿಸಿತ್ತು. ಆದರೆ ಈಗ ಭಾರತ ತಂಡಕ್ಕೆ ಇನ್ನೊಂದು ವಿಶ್ವಕಪ್ ಎದುರಾಗಿದ್ದು, ಟೀಂ ಇಂಡಿಯಾ ಮೊದಲ ಮತ್ತೆ ಕೊನೆಯ ಬಾರಿಗೆ ವಿಶ್ವಕಪ್ ಗೆದ್ದಿದ್ದು 2007ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ನಾಯಕತ್ವದಲ್ಲಿ. ಆದರೆ ಈಗ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಬಲಿಷ್ಠ ಭಾರತ ತಂಡ ಭರ್ಜರಿ ತಯಾರಿಯೊಂದಿಗೆ ಅಮೆರಿಕಾಗೆ ತೆರಳಿದ್ದು, ವಿರಾಟ್ ಕೊಹ್ಲಿ ಮತ್ತೆ ಹಾರ್ದಿಕ್ ಪಾಂಡ್ಯ ಅವರನ್ನು ಬಿಟ್ಟು ಬಹುತೇಕ ಆಟಗಾರರು ಅಮೆರಿಕಾಗೆ ತೆರಳಿ ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ. ಆದರೆ ಈ ವಿಶ್ವಕಪ್ ಶುರುವಾಗುವ ಮುಂಚೆ ಭಾರತ ತಂಡ ತನ್ನ ಮಹತ್ವದ ಅಭ್ಯಾಸ ಪಂದ್ಯವನ್ನು ಬಾಂಗ್ಲಾದೇಶ ವಿರುದ್ಧ ಆಡಲಿದೆ. ಈ ಪಂದ್ಯ ಶನಿವಾರ 1 ಜೂನ್ 2024ರಂದು ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ನಡೆಯಲಿದೆ. ಈ ಪಂದ್ಯದ ಟಾಸ್ ಸಾಯಂಕಾಲ 7:30ಕ್ಕೆ ನಡೆದರೆ ಪಂದ್ಯದ ಮೊದಲ ಬಾಲ್ ಅನ್ನು ರಾತ್ರಿ 8 ಗಂಟೆಗೆ ಎಸೆಯಲಾಗುವುದು. ವಿಶ್ವಕಪ್ ನ ಮುಂಚೆ ಒಂದು ಮಾತ್ರ ಅಭ್ಯಾಸ ಪಂದ್ಯ ಆಡಲಿರುವ ಭಾರತ ತಂಡಕ್ಕೆ ತನ್ನ ಪರ್ಫೆಕ್ಟ್ ಪ್ಲೇಯಿಂಗ್ 11 ಆಯ್ಕೆ ಮಾಡುವುದಕ್ಕೆ ಈ ಅಭ್ಯಾಸ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್ ಆಗಲಿದೆ. ಆದರೆ ಈ ಮಹತ್ವದ ಅಭ್ಯಾಸ ಪಂದ್ಯಕ್ಕೆ ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರು ಅಲಭ್ಯರಾಗುವ ಸಾಧ್ಯತೆಗಳಿವೆ. ನಂತರ ಭಾರತ ತಂಡ ತನ್ನ ಮೊದಲ ವಿಶ್ವಕಪ್ ಪಂದ್ಯವನ್ನು ಐರ್ಲೆಂಡ್ ವಿರುದ್ಧ 5 ಜೂನ್ 2024ರಂದು ಆಡಲಿದೆ. ಕೋಟ್ಯಾಂತರ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಈ ಬಾರಿಯಾದರೂ ಕೂಡ ಟೀಂ ಇಂಡಿಯಾ ವಿಶ್ವಕಪ್ ಗೆಲ್ಲುತ್ತದೆ ಎಂದು ಕಾಯುತ್ತಿದ್ದು, ಭಾರತ ತಂಡ ಈ ಬಾರಿ ಯಾವ ರೀತಿ ಪ್ರದರ್ಶನ ನೀಡುತ್ತದೆ ಎಂದು ಕಾದು ನೋಡಬೇಕಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.